ಇನ್ನು ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ದೋಸ್ತಿ ಮಾಡ್ಕೊಂಡಿದೆ. ಆದರೆ ಬಿಜೆಪಿ ಎಲ್ಲೆಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೋ ಅಲ್ಲೆಲ್ಲವೂ ಕೂಡ ಒಂಟಿಯಾಗಿ ಹೋಗುತ್ತೆ. ಜೆಡಿಎಸ್ನ ಕರೀತಾ ಇಲ್ಲ. ಒಂದು ರೀತಿಯಾಗಿ ಇಬ್ಬರ ನಡುವೆಯೂ ಕೂಡ ಬಿರುಕು ಮೂಡಿದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟರು. ಏನಂತ? ಜನಾಕ್ರೋಶ ಸಭೆ, ಬಿಜೆಪಿ ವೈಯಕ್ತಿಕ ಹೋರಾಟ ಆಗಿದೆ. ಅವರ ಪಕ್ಷವನ್ನ ಗಟ್ಟಿಗೊಳಿಸಲು ಹೋರಾಡ್ತಾ ಇದ್ದಾರೆ. ನಮ್ಮನ್ನ ಬಿಜೆಪಿ ಅವರು ಯಾರು ಹೋರಾಟಕ್ಕೆ ಕರೆದಿಲ್ಲ. ಮೈತ್ರಿ ಸಮನ್ವಯ ಸಮಿತಿ ಆಗಬೇಕು ಅಂತ ಡಿವಿಎಸ್ ಹೇಳಿದ್ದಾರೆ. ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು. ಮೈತ್ರಿಗೆ ಯಾವುದೇ ರೀತಿಯ ಧಕ್ಕೆ ಇಲ್ಲ. ಅಂದ್ರೆ ಹೋರಾಟಕ್ಕೆ ಕರೆದಿರಲಿಲ್ವಲ್ಲ, ಜೆಡಿಎಸ್ ಅವರು ಹೇಳಿದ್ರು ನಮ್ಮನ್ನು ಕರೆದೇ ಇಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ, ನಮ್ಮನ್ನ ಬಿಜೆಪಿಯವರು ಯಾರೂ ಕೂಡ ಹೋರಾಟಕ್ಕೆ ಕರೀಲಿಲ್ಲ ಅಂತ. ಸೊ ಅಲ್ಲಿಗೆ ಬಿಜೆಪಿ ಜೆಡಿಎಸ್ ದೋಸ್ತಿ ವಿಚಾರಕ್ಕೆ, ಬಿರುಕು ಮೂಡಿರೋ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ. ಹೀಗೆ ಕೆಲಸ ಮಾಡಿ ಜೆಡಿಎಸ್ನ ಮತ್ತು ಬಿಜೆಪಿಯ ಮೈತ್ರಿ ಆಗಬೇಕು ಅನ್ನೋದು ಸದಾನಂದ ಗೌಡರು ನೆನ್ನೆ ಹೇಳಿದ್ದಾರೆ. ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ ಸದಾನಂದ ಗೌಡರು. ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಹೇಳಿದೆ. ಅದು ಎರಡೂ ಪಕ್ಷದಲ್ಲೂ ಇದೆ. ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರಲ್ಲ. ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ, ನಮ್ಮನ್ನೇನು ಕರೆದಿಲ್ಲ. ಅದು ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯ. ಯಾವ ಬಿರುಕು ಇಲ್ಲ, ಭದ್ರವಾಗಿದ್ದೇವೆ. ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತಾರೆ. ಜೆಡಿಎಸ್ನ ಮತ್ತು